ಏನಾಯ್ತಚ್ಚು? ಯಾಕೆ ಇಲ್ಲಿ ನಿಂತ್ಕೊಂಡು ಹೇಳ್ತಾ ಇದೀಯಾ? ಭವನ್ ಜೊತೆ ಏನಾದ್ರು ಜಗಳ ಆಯ್ತಾ? ಹಾಗೇನೂ ಇಲ್ವಲ್ಲ. ಇಲ್ಲ, ನೀನ್ ಯಾವತ್ತೂ ಈ ರೀತಿ ಹತ್ತೋಳಲ್ಲ. ಇವತ್ತು ಅಳ್ತಿದ್ಯಾ ಅಂದ್ರೆ ಏನೋ ವಿಷಯ ಇರಬೇಕು. ಹೇಳಚ್ಚು, ಏನ್ ವಿಷಯ? ಅದು ನಾನು NGOಗೆ ರಿಸೈನ್ ಮಾಡೋಣ ಅನ್ಕೊಂಡಿದ್ದೀನಿ. ಯಾಕಚ್ಚು ಸಡನ್ ಆಗಿ ಈ ಡಿಸಿಷನ್? ನಿನ್ಗೆ ಇಷ್ಟವಾದ ಕೆಲಸ ತಾನೇ ಅದು? ಹೌದು, ಕೆಲವೊಂದ್ಸಲ ನಾವು ಇಷ್ಟಪಟ್ಟಿದ್ದು ನಮಗೆ ಸಿಗಲ್ಲ. NGOದಲ್ಲಿ ಕೆಲಸ ಮಾಡಬೇಡ ಅಂತ ಯಾರಾದ್ರೂ ಹೇಳಿದ್ರ? ಇಲ್ಲ ಚಿರು, ಇದು ನನ್ನ ಸ್ವಂತ ನಿರ್ಧಾರ. ಎಷ್ಟು ದಿನ ಅಂತ ಅದನ್ನೇ ಮಾಡ್ಕೊಂಡಿರ್ಲಿ ಹೇಳು? ಬೇಡ ಅನ್ನಿಸ್ತು, ಅದಕ್ಕೆ. ಸರಿ ಬಿಡು, ನಿನ್ನಿಷ್ಟ. ಬೇರೆ ಯಾವ್ದಾದ್ರು ಕೆಲಸ ನೋಡ್ತಾ ಇದೀಯಾ? ಇಲ್ಲ ಚಿರು, ಸದ್ಯಕ್ಕೆ ಎಲ್ಲೂ ಹೋಗಲ್ಲ, ಮನೇಲೇ ರೆಸ್ಟ್ ಮಾಡ್ತೀನಿ. ಸರಿ, ಬಟ್ ಭಾವನು ಕೆಲ್ಸಕ್ಕೆ ಹೋದ್ರೆ ನಿಂಗೆ ಔಟ್ ಹೌಸಲ್ಲಿ ಮಾಡಕ್ ಕೆಲಸ ಏನಿರುತ್ತೆ? ಮನೆ ಕ್ಲೀನ್ ಮಾಡಕ್ ಸ್ಟಾಫ್ ಇದ್ದಾರೆ, ಅಡುಗೆ ಒಂದು ಮಾಡ್ಕೊಳ್ತೀಯ. ಯಾಕಂದ್ರೆ ಅದನ್ನು ಜಾಜಿಯವರೇ ಮಾಡ್ತಾರೆ. ಈಗ ನಿನ್ ಮನೆಗೆ ಬರೋದು ಕಮ್ಮಿ ಆಗಿದೆ ಅಂತದ್ರಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಇಲ್ಲೇ ಏನ್ ಮಾಡ್ತೀಯ ಅಚ್ಚು? ಗೊತ್ತಿಲ್ಲ, ನಮಗ್ ಜೀವನ ಅಡ್ಜಸ್ಟ್ ಆಗಿಲ್ಲ ಅಂದಾಗ ನಾವೇ ಜೀವನನ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ನಿನ್ ಮಾತು ಯಾಕೋ ವಿಚಿತ್ರವಾಗಿದೆ ಕಣೆ. ಭಾವನ ಹತ್ರ ನಾನು ಮಾತಾಡ್ಲಾ? ಏನಂತ? ನಿನ್ ಕೆಲ್ಸಕ್ಕೆ ಬರಲಿಲ್ಲ ಅಂದ್ರೂ ಪರವಾಗಿಲ್ಲ, ನಿನ್ಗೆ ಇಷ್ಟವಾದ ಸಂಗೀತ ಕ್ಲಾಸ್ಗೋ ಅಥವಾ ಭರತನಾಟ್ಯಂ ಕ್ಲಾಸ್ಗೋ ಸೇರ್ಕೊಂಡ್ರೆ ಕಾಲ ಕಳ್ದಂಗಾಗತ್ತೆ. ಇರು, ಭಾವನ ಹತ್ರ ಮಾತಾಡ. ಬೇಡ ಚಿರು. ಯಾಕಚ್ಚು ಇಷ್ಟು ಟೆನ್ಷನ್ ಆಗಿದೆಯಾ? ಐ ಯು ಫೈನ್? ನನ್ಗೇನಾಗಿಲ್ಲ ಚಿರು, ಆರಾಮಾಗೇ ಇದ್ದೀನಿ. ನೀನೇನು ವರಿ ಮಾಡ್ಕೋಬೇಡ. ಟೈಮ್ ಆಯಿತು, ಮಲಗಲ್ವಾ? ಹಾಂ, ಬರ್ತೀನಿ. ಬಾಬಾ, ಊಟ ಆಯ್ತಾ? ಹಾಂ ಆಯಿತು. ನಿಮ್ ಕೆಲಸ ಸಿಕ್ತು ಅಂತ ಕೇಳ್ಪಟ್ಟೆ, ಕಂಗ್ರಾಟ್ಸ್. ಥ್ಯಾಂಕ್ಸ್. ಹಾಗೆ ನಿಮ್ಗೆ ಇನ್ನೊಂದು ವಿಷಯ ಕೇಳಬೇಕಿತ್ತು. ಏನು? ಅಚ್ಚು ಯಾಕೆ ಕೆಲಸ ಮಾಡಬಾರ್ದು? ಅದನ್ನು ನೀವು ಅವ್ರ ಹತ್ರನೇ ಕೇಳಿ. ಆದರೆ ಇದರಲ್ಲಿ ನಿಮ್ಮ ಅಭಿಪ್ರಾಯನೂ ಕೌಂಟ್ ಆಗುತ್ತಲ್ವಾ, ಅದಕ್ಕೆ ಕೇಳಿದೆ. ಕೆಲಸ ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು.